ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು GPST 2022ರಲ್ಲಿ ನಡೆದಿರುವಂಥ ನಾನ್ ಎಚ್ ಕೆ ರೀಸನ್ನ ಮ್ಯಾಥಮೆಟಿಕ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಈಗ ಹಿಂದಿನ ಒಂದು ತರಗತಿಯಲ್ಲಿ ಮಲ್ಟಿಪಲ್ ಕ್ವಶನ್ಸ್ಗಳೆಲ್ಲವನ್ನು ಕೂಡ ಸಾಲ್ವ್ ಮಾಡಿದ್ದೀವಿ ಮತ್ತು 65 ಕ್ವಶನ್ವರೆಗೂ ಕೂಡ ಸಾಲ್ವ್ ಮಾಡಿದ್ದೀವಿ. ಆ ಒಂದು ವಿಡಿಯೋಗಳನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ಎಲ್ಲವನ್ನು ವಿಸಿಟ್ ಮಾಡಿ. ಮೊದಲ ಬಾರಿಗೆ ನಮ್ಮ ಒಂದು ಚಾನಲನ್ನು ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾವೀಗ ಈ ಒಂದು ವಿಡಿಯೋದಲ್ಲಿ 66ನೇ ಪ್ರಶ್ನೆಯಿಂದ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಈಗ TET ಆನ್ಲೈನ್ ಎಕ್ಸಾಮಿನೇಷನು ಆಗುವಂಥದ್ದು ಮತ್ತು ಅದರ ನಂತರ GPST HSTR ಮತ್ತು ಸೆಟ್ ಎಕ್ಸಾಮ್ಸ್ಗಳು ಒಂದು ಎಕ್ಸಾಮ್ಗಳ ಹಬ್ಬನೇ ಬರುವುದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಟಿಫಿಕೇಷನ್ ಆದ ತಕ್ಷಣ ಓದೋಕ್ಕಿಂತ ಈಗಲಿಂದಲೇ ಸ್ಟಡಿ ಮಾಡಿದ್ರೆ ಬೆಟರ್ ಅಂತ ನಾವು ವಿಡಿಯೋಗಳನ್ನು ಈಗಲಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಈಗ ಆಲ್ರೆಡಿ 8ನೇ ತರಗತಿದು 9ನೇ ತರಗತಿ 10ನೇ ತರಗತಿ ಎಲ್ಲ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಮತ್ತು ಮುಂಬರುವಂತಹ ದಿನಗಳಲ್ಲಿ ನಾವು ಇನ್ನೊಂದು ಸಾರಿ ನ್ಯೂ ಸಿಲೆಬಸ್ ಏನಿದೆ ಅದರ ತಕ್ಕಂತೆ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಷ್ಟೆಲ್ಲ ಈ ಒಂದು ಅನುಕೂಲ ಮಾಡಿಕೊಡುವಂಥದ್ದು ನಿಮಗೆ ಒಂದು ನಾವು ವಿಡಿಯೋಗಳನ್ನು ಕಳಿಸುವಂಥ ಪ್ರಯತ್ನ ನಮ್ಮದಾಗಿರುತ್ತೆ. ಅದಕ್ಕೆ ನಿಮ್ಮ ಎಲ್ಲರ ಸಪೋರ್ಟು ನಮಗೆ ಬೇಕು. ಸಪೋರ್ಟ್ ಅಂತಂದರೆ ನೀವು ಯಾವ ಮಟ್ಟದಲ್ಲಿ ತಿಳ್ಕೊತಾ ಇದ್ದೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಈ ಒಂದು ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಿಸಿದ ನೀಡ್ ಏನಾದರೂ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಷ್ಟೇ ನಿಮ್ಗೆ ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ನಾವು ಹೇಳ್ತೀವಿ. ಓಕೆ, ಈಗ 66ನೇ ಪ್ರಶ್ನೆಯನ್ನು ನೋಡೋಣ. 6 ಮೀಟರ್ ಮತ್ತು 11 ಮೀಟರ್ ಉದ್ದದ 2 ಕಂಬಗಳೇನು ಮಾಡ್ತಾ ಇದ್ದಾವೆ, ಸಮತಟ್ಟಾದ ನೆಲದ ಮೇಲೆ ಲಂಬವಾಗಿ ನಿಂತಿವೆ. ಆ ಕಂಬಗಳ ಪಾದಗಳ ನಡುವಿನ ಅಂತರ 12 ಮೀಟರ್ ಆದರೆ ಅವುಗಳ ತುದಿಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಇದು ತ್ರಿಕೋನಮಿತಿಯ ಅನ್ವಯಗಳು ಈ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ 10ನೇ ತರಗತಿಯಿಂದ. 10ನೇ ತರಗತಿಯಲ್ಲಿ ಮೇಜರ್ ಆಗಿರುವಂಥ ಕ್ವಶನ್ಸ್ಗಳು ಲಾಸ್ಟ್ GPST ಕಾಲ್ ಆದಾಗ ಬಂದಿರುವಂಥದ್ದು. ಸೊ ಈಗ ನಾವು ಈ ಒಂದು ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಏನಿದೆ ಪ್ರಶ್ನೆ ಅಂತ ನಾವು ನೋಡೋದಾದರೆ 6 ಮೀಟರ್ ನೋಡಿ, ಪ್ರಶ್ನೆಯನ್ನು ಓದ್ತಾನೆ ನಾವು ಕ್ವಶನ್ಸ್ಗಳನ್ನು ಎನಲೈಸಿಸ್ ಮಾಡ್ತಾ ಹೋಗಬೇಕು. ಓಕೆ, ಮೊದಲಿಗೆ 6 ಮೀಟರ್ ಮತ್ತು 11 ಮೀಟರ್ ಅಂದರೆ 6 ಮೀಟರ್ಗಿಂತ ಜಾಸ್ತಿನೇ ಇರಬೇಕಲ್ವ. ಹಾಗಾಗಿ 11 ಮೀಟರ್ ಉದ್ದದ 2 ಕಂಬಗಳು ಏನು ಮಾಡ್ತಾಯಿದ್ದಾವೆ, ಸಮತಟ್ಟಾದ ನೆಲದ ಮೇಲೆ ಲಂಬವಾಗಿ ನಿಂತಿದ್ದಾವೆ ಅಂತ ಕೊಟ್ಟಿದ್ದಾರೆ. 2 ಕೂಡ ಸಮತಟ್ಟಾದ ನೆಲದ ಮೇಲೆ ಲಂಬವಾಗಿ ನಿಂತಿದ್ದಾವೆ. ನೆಲದ ಆ ಒಂದು ಕಂಬಗಳ ಪಾದಗಳ ನಡುವಿನ ಅಂತರ 12 ಮೀಟರ್ ಇದೆ. 2 ಕಂಬಗಳ ಪಾದದ ನಡುವಿನ ಅಂತರ ಎಂತಕ್ಕಂಥದ್ದು 12 ಮೀಟರ್ ಇದೆ. ಆದರೆ ಅವುಗಳ ತುದಿಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇದು 6 ಮೀಟರ್ ಇದೆ, ಇದು 11 ಮೀಟರ್ ಇದೆ. ಈ 2 ತುದಿಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಓಕೆ, ಈಗ ನಾವು ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಟ್ರಯಾಂಗಲ್ ಆಗಬೇಕು. ಆ ರೀತಿಯಾಗಿ ನಾವು ಈ ಒಂದು ಡಯಾಗ್ರಾಮ್ ಈಗ ನಾವು ಒಂದು ರಫ್ ಆಗಿ ಒಂದು ರಚನೆಯನ್ನು ಮಾಡ್ಕೋಣ. ಓಕೆ, ಈಗ ಇದು ಕೂಡ 12 ಮೀಟರ್ ಅಂತ ಆಗುತ್ತೆ. ಇದು ಟೋಟಲು 11 ಮೀಟರ್ ಆಗುತ್ತೆ. ಸೊ ಇವಾಗ ನಾವು ಹೆಸರನ್ನು ಕೊಡೋಣ ಇದಕ್ಕೆ. A B C D E ಅಂತ ಹೆಸರನ್ನು ಕೊಡೋಣ, ಅಥವಾ ABCD ಅಂತ ಕೊಡ್ಬೋದು. ಯಾವುದೇ ರೀತಿಯಾಗಿ ನೀವು ಹೆಸರನ್ನು ಕೊಡ್ಬೋದು. ಈಗ BD = AC ಆಗಿರುತ್ತೆ. 2 ಕೂಡ ಸಮನಾಗಿರ್ತವೆ, ಸಮಾನಾಂತರ ರೇಖೆಗಳು ಇದ್ದಾವೆ. ಆದ್ದರಿಂದ 2 ಕೂಡ 12 ಮೀಟರ್ ಅಂತ ಆಯಿತು. ಈಗ ED ಅನ್ನುವಂಥದ್ದು 11 ಮೀಟರ್ ಅಂತ ಆದರೆ
ಡಿ ಸಿ ಎಷ್ಟಾಗುತ್ತೆ? ಇದು ಕೂಡ 6 ಮೀಟ್ರ್ ಅಂತಾಯಿತು. ಓಕೆ, ಈಗ ಎ ಬಿಗೆ ಸಿ ಡಿ ಸಮನಾಗಿರೋದ್ರಿಂದ ಇದು 6 ಮೀಟ್ರ್ ಅಂತಾಯಿತು. ಹಾಗಾದರೆ ನೆಕ್ಸ್ಟ್ ಉಳಿತೆಷ್ಟು? 11ರಲ್ಲಿ 6ನ್ನು ಮೈನಸ್ ಮಾಡಿ ಇ ಸಿ ಅನ್ನುವಂಥದ್ದು 5 ಮೀಟರ್ ಉಳಿಯುತ್ತೆ. ಓಕೆ, ಇಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಏನನ್ನು ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕು? ಈಗ ನಮಗೆ ಇ ಸಿ ಉದ್ದ ಸಿಕ್ಕಿದ್ದು 5 ಮೀಟ್ರ್ ಅಂತ ಮತ್ತು ಎ ಸಿಯ ಉದ್ದ 12 ಮೀಟ್ರ್ ಅಂತ ಸಿಕ್ಕಿದೆ. ಈಗ ನಾವು ಪಾಯಿಂಟ್ ಔಟ್ ಮಾಡಬೇಕಾಗಿರೋದು ಎ ಇ. ಹಾಗಾದರೆ ಏನನ್ನು ದತ್ತಾಂಶದಲ್ಲಿ ಏನನ್ನು ಕೊಟ್ಟಿದ್ದಾರೆ ಅದನ್ನ ಎಲ್ಲವನ್ನು ಕೂಡ ಬರ್ಕೋಣ. ಎ ಬಿ 6 ಮೀಟ್ರ್ ಕೊಟ್ಟಿದ್ದಾರೆ, ಇ ಡಿ ಎನ್ನುವಂಥದ್ದು 11 ಮೀಟರ್ ಇದೆ, ಸಿ ಇ ಎನ್ನುವಂಥದ್ದು 11 ಮೈನಸ್ 6 ತಂದಾಗ 5 ಮೀಟ್ರ್ ಅಂತಾಗುತ್ತೆ. ಇಲ್ಲಿ ಎ ಸಿಗೆ ಬಿ ಡಿ ಏನಾಗಿದೆ? ಸಮಾನಾಂತರವಾಗಿದೆ, ಅಂದರೆ ಎರಡು ಕೂಡ 12 ಮೀಟರ್ ಅಂತಾಯಿತು. ಈಗ ನಾವು ತ್ರಿಭುಜ ಎ ಸಿ ಇಯನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಎ ಸಿಯನ್ನು ತೆಗೆದುಕೊಳ್ಳೋಣ. ಎ ಸಿ ಎಷ್ಟಿದೆ? 12 ಮೀಟರ್ ಅಂತಾಯಿತು. ಸಿ ಎಫ್ ಎಷ್ಟಿದೆ? 5 ಮೀಟರ್. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಇ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಎ ಈಸ್ ಈಕ್ವಲ್ ಟು ಎಕ್ಸ್ ತಂದಾಗ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದಾಗ ಇಲ್ಲಿ ಪೈಥಾಗೊರಸ್ ಪ್ರಮೇಯ ಯೂಸ್ ಆಗುತ್ತೆ. ತ್ರಿಭುಜ ಎ ಸಿ ಇ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ಪೈಥಾಗೊರಸ್ ಪ್ರಮೇಯನ ಯೂಸ್ ಮಾಡೋಣ. ಪೈಥಾಗೋರಸ್ ಪ್ರಮೇಯ. ಪೈಥಾಗೊರಸ್ ಪ್ರಮೇಯ ಏನು ಹೇಳುತ್ತೆ? ವಿಕರ್ಣದ ಮೇಲಿನ ವರ್ಗವು ಉಳಿದಾಡುವ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾಗಿ ಎ ಇ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್ ಅಂತಕ್ಕಂಥದ್ದು. ಓಕೆನಾ? ಈಗ ಎ ಇ ಅಂದರೆ ಏನಿದೆ? ಎಕ್ಸ್ ಸ್ಕ್ವೇರ್ ಇದೆ. ಎ ಸಿ ಅಂದರೆ ಎಷ್ಟಿದೆ? 12 ಸ್ಕ್ವೇರ್. ಸಿ ಇ ಅಂದರೆ ಎಷ್ಟು? 5 ಸ್ಕ್ವೇರ್. ಸೊ ಇವಾಗ ಎಕ್ಸ್ ಸ್ಕ್ವಯರ್ 12ರ ವರ್ಗ 144, 5ರ ವರ್ಗ 25, 2ನ್ನು ಕೂಡಿಸಿ 169 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು √169. 169 ಯಾವ ಒಂದು ಸಂಖ್ಯೆಯ ವರ್ಗಮೂಲ? 13ರ ವರ್ಗಮೂಲ. ಹಾಗಾದರೆ ಎಕ್ಸ್ ಈಕ್ವಲ್ ಟು 13 ಮೀಟ್ರ್ ಅಂತಾಯಿತು, ಅಥವಾ ಎ ಈಕ್ವಲ್ ಟು 13 ಸೆಂಟಿಮೀಟ್ರ್ ಅಂತಾಯಿತು. ಕೊನೆಯದಾಗಿ ಆನ್ಸರ್ ಏನನ್ನು ಬರಿಬೇಕಪ್ಪ ಅಂದರೆ 2 ಕಂಬಗಳ ನಡುವಿನ ಅಂತರ. 2 ಕಂಬಗಳ ನಡುವಿನ ಅಂತರ 13 ಮೀಟರ್ ಅಂತ ಕೊನೆಯದಾಗಿ ಆನ್ಸರನ್ನು ಬರೆದ್ರೆ ಆಯಿತು. ಇಷ್ಟು ಸೊಲ್ಯೂಷನನ್ನು ಮಾಡಿದ್ದಕ್ಕೆ ನಿಮಗೆ 3 ಅಂಕಗಳನ್ನು ಕೊಡುವಂಥದ್ದು. ಈ ದತ್ತಾಂಶಗಳನ್ನು ಬರೆದುಕೊಂಡಿದ್ದಕ್ಕೆ ಮತ್ತು ಇಲ್ಲಿ ಈ ಒಂದು ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಏನು ನೀವು ಫಾರ್ಮುಲಾಗಳನ್ನು ಯೂಸ್ ಮಾಡ್ತೀರಿ ಅದಕ್ಕೆ 1 ಅಂಕ, ಕೊನೆಯದಾಗಿ ಆನ್ಸರ್ಗೆ 1 ಅಂಕ. ಈ ರೀತಿಯಾಗಿ ಮಾರ್ಕ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಸೊ ಓಕೆ, ಇದು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ 67ನೇ ಪ್ರಶ್ನೆ. ಒಂದು ಬಾವಿಯ ವ್ಯಾಸ 3 ಮೀಟರ್, ಅದರ ಆಳ 14 ಮೀಟರ್ ಇರುವಂತೆ ತೋಡಿದೆ. ಭೂಮಿಯಿಂದ ತೆಗೆದ ಮಣ್ಣನ್ನು ಬಾವಿಯ ಸುತ್ತಲೂ ಸಮವಾಗಿ ಹರಡಿ 4 ಮೀಟರ್ ಅಗಲವಿರುವ ವೃತ್ತಾಕಾರದ ಕಟ್ಟೆಯನ್ನು ಕಟ್ಟಿದೆ. ಈ ಕಟ್ಟೆಯ ಎತ್ತರವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಮೊದಲನೇದಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ಪ್ರಶ್ನೆ ಇರುತ್ತೆ, ನಾವು ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು, ಏನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಇದನ್ನು ಇನ್ ಡೀಟೇಲಾಗಿ ನಾವು ನೋಡೋಣ. ಮೊದಲನೇದಾಗಿ ಒಂದು ಬಾವಿಯ ವ್ಯಾಸ. ಈಗ ಒಂದು ಬಾವಿಯ ರಚನೆಯನ್ನು ಮಾಡೋಣ. ಈ ಬಾವಿಯ ವ್ಯಾಸ ಎಂತಕ್ಕಂಥದ್ದು ಎಷ್ಟಿದೆ? 3 ಮೀಟರ್ ಇದೆ. ಓಕೆ, ಈ ಬಾವಿಯ ಕೇಂದ್ರ ಬಿಂದು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿರುತ್ತೆಪ್ಪ ಅಂದರೆ 3 ಮೀಟರ್ ಅಂತ ಇರುತ್ತೆ. ಈ ಒಂದು ಬಾವಿಯ ಆಳ ಎಷ್ಟಿದೆ ಅಂದರೆ 14 ಮೀಟರ್. ಓಕೆ, ಈಗ ನಾವು ಬಾವಿಯ ತಂದಾಗ ಏನು ಮಾಡೋಣಪ್ಪ ಅಂದರೆ ಇನ್ನೊಂದು ಇಲ್ಲಿ ಸರ್ಕಲನ್ನು ತೆಗೆಯೋಣ. ಈಗ ಟೋಟಲ್ ರೇಡಿಯಸ್ ಎಷ್ಟಿದೆ, ವ್ಯಾಸ ಎಷ್ಟಿದೆ, ಡಯಾಮೀಟ್ರ್ 3 ಮೀಟರ್ ಇದೆ. ಇದರ ಒಂದು ಆಳವನ್ನು ನಾವು ಇಲ್ಲಿ ತೆಗೆದುಕೊಂಡಾಗ ಆಳ ಎಷ್ಟಾಗತ್ತೆ ಅಂದರೆ ಅದು 14 ಮೀಟರ್ ಅಂತ ಕೊಟ್ಟಿದ್ದಾರೆ. ಭೂಮಿಯ ಮೇಲಿನಿಂದ ಆಳಕ್ಕೆ 14 ಮೀಟರ್ ಅಂತಾಯಿತು. ಇದರ ಒಂದು ವ್ಯಾಸ 3 ಮೀಟರ್ ಕೊಟ್ಟಿದ್ದಾರೆ. ನಂತರ ಏನು ಕೊಟ್ಟಿದ್ದಾರೆ?
ಭೂಮಿಯಿಂದ ತೆಗೆದ ಮಣ್ಣನ್ನು ಬಾವಿಯ ಸುತ್ತಲೂ ಸಮವಾಗಿ ಹರಡಿ 4 ಮೀಟರ್ ಅಗಲವಿರುವ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. ಓಕೆ, ಈಗ ಬಾವಿ ಎಷ್ಟಿದೆ ಅಂದರೆ 3 ಮೀಟರ್ ವ್ಯಾಸ ಇದೆ. ಈಗ ಇದು 3 ಮೀಟರ್ ವ್ಯಾಸ ಇರುವಂಥ ಒಂದು ಬಾವಿ. ಇದರ ಸುತ್ತಲೂ ಏನು ಮಾಡ್ತಾರಪ್ಪ ಅಂದರೆ 4 ಮೀಟರ್ ಅಗಲವಿರುವಂತೆ ಒಂದು ವೃತ್ತಾಕಾರದ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. ಈ ರೀತಿಯಾಗಿ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ ಬಾವಿಗೆ. ಹಾಗಾದರೆ ಏನು ಕಂಡುಹಿಡಿಯತಂದಿದ್ದಾರೆ? ಈ ಒಂದು ವೃತ್ತಾಕಾರದ ಕಟ್ಟೆಯನ್ನು ಕಟ್ಟಿದೆ. ಈ ಕಟ್ಟೆಯ ಎತ್ತರವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು. ಈ ಒಂದು ಕಟ್ಟೆಯ ಎತ್ತರವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇದನ್ನು ಮೊದಲಿಗೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಬಾವಿಯ ಎತ್ತರ ಎಷ್ಟಿದೆ? ಪರಿಹಾರ ಅಂತ ಬರೆದು ಈ ರೀತಿಯಾಗಿ ಚಿತ್ರವನ್ನು ತೆಗೆದು ಬಾವಿಯ ಎತ್ತರ h = 14 ಮೀಟರ್ ಅಂತಾಯಿತು. ವೃತ್ತಾಕಾರದ ಬಾವಿಯ ವ್ಯಾಸ d = 3 ಮೀಟರ್ ಅಂತಾಯಿತು. ಹಾಗಾದರೆ ವೃತ್ತಾಕಾರದ ಈ ಬಾವಿಯ ತ್ರಿಜ್ಯ ಎಷ್ಟಾಗತ್ತೆ ಅಂದರೆ 3/2 ಅಥವಾ 1.5 ಅಂತ ನಾವು ತೆಗೆದುಕೊಳ್ಬೋದು. ಈಗ ಕಟ್ಟೆಯ ದಪ್ಪ, ಇಟ್ ಮೀನ್ಸ್ ಕಟ್ಟೆಯ ಅಗಲವನ್ನು ಕೊಟ್ಟಿದ್ದಾರೆ. ಈ ಅಗಲ ಎಷ್ಟಿದೆ ಅಂದರೆ ಕಟ್ಟೆಯ ಅಗಲ ಎಷ್ಟಿದೆ ಅಂದರೆ ಅದು 4 ಮೀಟರ್ ಇದೆ. ಹಾಗಾದರೆ ಈ ಒಂದು ಹೊರಗಿನ ತ್ರಿಜ್ಯ ಅಂತಂದಾಗ ಈ ಕಟ್ಟೆಯನ್ನು ಒಳಗೊಂಡಂತೆ ಬಾವಿಯ ತ್ರಿಜ್ಯ ಎಷ್ಟು ಅಂತಂದಾಗ ಈಗ ಇದು ಟೋಟಲಾಗಿ ಇದು ಎಲ್ಲವನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಇದೆಲ್ಲವನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಹೊರಗಿನ ತ್ರಿಜ್ಯ ಎಷ್ಟಿದೆ ಅಂತಂದರೆ ಈಗ 3/2 ಅಂತ ಈ ಒಂದು ತ್ರಿಜ್ಯ ಇದೆ. ಓಕೆ, ಅದೇ ರೀತಿಯಾಗಿ ಇದು ಈ ಕಡೆ 4 ಮೀಟರ್ ಆಯಿತು, ಈ ಕಡೆ ಕೂಡ 4 ಮೀಟರ್ ಇರುತ್ತೆ. ಹಾಗಾದರೆ ಇಲ್ಲಿ 3/2 + 4, 3/2 + 4 ಅಂತಂದಾಗ 4 8, 8 + 3 11/2 ಮೀಟರ್ ಅಂತಾಗುತ್ತೆ. ಇದನ್ನು ನಾವು R2 ಅಂಥೇಳಿ ಕನ್ಸಿಡರ್ ಮಾಡೋಣ. ಓಕೆ, ಯಾವ ರೀತಿಯಾಗಿ ನಾವು R2 ತೊಗೊಂಡ್ಪ ಅಂದರೆ ಈಗ ಬಾವಿಯ ಒಂದು ಡಯಾಮೀಟ್ರ್ ಎಷ್ಟು ಕೊಟ್ಟಿದ್ರು? 3 ಕೊಟ್ಟಿದ್ರು. ಅದರ ವ್ಯಾಸ ಅಂದಾಗ 3/2 ಅಂತಾಗುತ್ತೆ. ಈಗ ಕಟ್ಟೆಯ ಒಂದು ದಪ್ಪ ಎಷ್ಟು ಕೊಟ್ಟಿದ್ದಾರಪ್ಪ ಅಗಲ ಅಂದರೆ ಇದು ಟೋಟಲಾಗಿ 4 ಮೀಟರ್ ಕೊಟ್ಟಿದ್ದಾರೆ. ಇದು ಸುತ್ತಲೂ ಕೂಡ 4 ಮೀಟರ್ ಇರುತ್ತೆ. ಹಾಗಾದರೆ 3/2 + 4 ಅಂತಂದಾಗ ಇದು 11/2 ಅಂತಾಗತ್ತೆ. ಹಾಗಾದರೆ ಒಳಗಿನ ತ್ರಿಜ್ಯ ಅಂದರೆ 3/2 ಅಂತ ನಾವು ಆಲ್ರೆಡಿ ಇದು R1, ಇದು R2. ಈಗ ಬಾವಿಯ ಸುತ್ತಲಿನ ಕಟ್ಟೆಯ ಎತ್ತರವನ್ನು ಕಂಡುಹಿಡಿಬೇಕಾಗಿದೆ. ಯಾವ ರೀತಿಯಾಗಿ ಕಂಡುಹಿಡಬೇಕು? ಈಗ ಭೂಮಿಯಿಂದ ಹೊರತೆಗೆದ ಮಣ್ಣಿನ ಘನಫಲ. ಈಗ ಈ ಬಾವಿಯಿಂದ ಎಷ್ಟು ಮಣ್ಣನ್ನು ತೆಗೆದಿದ್ದಾರೆ ಅದೇ ಮಣ್ಣನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕಟ್ಟೆಯ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗಾದರೆ ಬಾವಿಯಿಂದ ಹೊರತೆಗೆದ ಮಣ್ಣಿನ ಘನಫಲ, ಇಟ್ ಮೀನ್ಸ್ ಬಾವಿಯ ವ್ಯಾಲ್ಯೂಮ್ ಅಂತ ಅಂದ್ಕೊಳ್ಳೋಣ. ಅಂದರೆ ಬಾವಿಯ ಘನಫಲ = ಬಾವಿಯ ಸುತ್ತಲಿನ ಕಟ್ಟೆಯ ಘನಫಲಕ್ಕೆ ಸಮನಾಗಿರುತ್ತೆ. ಯಾಕೆ ಸಮನಾಗಿರುತ್ತೆ? ಬಾವಿಯಿಂದ ಎಷ್ಟು ಮಣ್ಣನ್ನು ತೆಗೆದಿರ್ತಾರೆ ಅದೇ ಮಣ್ಣನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕಟ್ಟೆಯ ನಿರ್ಮಾಣವನ್ನು ಮಾಡಿರ್ತಾರೆ. ಹಾಗಾದರೆ ಬಾವಿಯಿಂದ ಹೊರತೆಗೆದ ಮಣ್ಣಿನ ಘನಫಲಕ್ಕೆ ಬಾವಿಯ ಸುತ್ತಮುತ್ತಲು ಕಟ್ಟಿರುವಂಥ ಕಟ್ಟೆಯ ಘನಫಲಕ್ಕೆ ಸಮನಾಗಿರುತ್ತೆ. ಹಾಗಾದರೆ ಬಾವಿಯ ಘನಫಲವನ್ನು ಬಾವಿ ಯಾವ ಆಕಾರದಲ್ಲಿರುತ್ತೆ? ಸಾಮಾನ್ಯವಾಗಿ ಸಿಲಿಂಡರ್ ಆಕಾರದಲ್ಲಿರುತ್ತೆ. ಸಿಲಿಂಡರ್ ಆಕಾರದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ πr² h. πr² h ಅಂತಕ್ಕಂಥದ್ದು ಇದು
ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ R1 ಅಂತಂದರೆ ನಾವು ಬಾವಿಯ ಘನಫಲವನ್ನು ಕಂಡುಹಿಡಿಯೋದ್ರಿಂದ R1 ಅಂತ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಪೈ R2 ಹೋಲ್ ಸ್ಕ್ವೇರ್ ಮೈನಸ್ R1 ಸ್ಕ್ವೇರ್ ಇಂಟು H2. ಇದು ಬಾವಿಯ ಎತ್ತರ ಅಂದಾಗ H1 ಆಗುತ್ತೆ. ಈ ಕಟ್ಟೆ R2 ಮೈನಸ್ R1 ಅಂತಂದರೆ ಏನು? ಈಗ ನೋಡಿ, ಇಲ್ಲಿಂದ ಈ ಕಟ್ಟೆವರೆಗೆ ನಾವು ರೇಡಿಯಸನ್ನು ಕಂಡಿದ್ದೀವಿ. ಟೋಟಲಾಗಿ R2 ಆಗುತ್ತೆ. R2 ಅಲ್ಲಿ R1 ಮೈನಸ್ ಮಾಡಿದರೆ ನಮಗೆ ಕಟ್ಟೆಯ ಒಂದು ರೇಡಿಯಸ್ ಸಿಗುತ್ತೆ. ಹಾಗಾಗಿ R2 ಮೈನಸ್ R1 ಅಂತಾಯಿತು. ಎರಡು ಕಡೆಗೂ ಪೈ ಕ್ಯಾನ್ಸಲ್ ಆಗುತ್ತೆ. ಈಗ R1/2 ಅಂತಂದಾಗ 3/2 3/2 1.5 ಅಂತ ಬರಿತೀವಿ. ಅದೇ ರೀತಿಯಾಗಿ 11/2 5.5 ಮೀಟರ್ ಅಂತ ಬರಿಬೋದು. 5.5 ಮೀಟರ್. ಅದನ್ನೇ ನಾನು ಇಲ್ಲಿ ತಗೋತೀನಿ. 1.5 ಹೋಲ್ ಸ್ಕ್ವೇರ್, H ಅಂದರೆ ಎಷ್ಟಿದೆ? 14 ಇದೆ. ಈಸ್ ಈಕ್ವಲ್ ಟು ಇಲ್ಲಿ 5.5 ಹೋಲ್ ಸ್ಕ್ವೇರ್ ಮೈನಸ್ 1.5 ಹೋಲ್ ಸ್ಕ್ವೇರ್ ಇಂಟು H2 ಅಂತ ಆಗುತ್ತೆ. ಓಕೆನಾ? ಇವಾಗ 1.5 ಹೋಲ್ ಸ್ಕ್ವೇರ್ ಅಂತಂದಾಗ 2.25 ಅಂದರೆ 15ರ ವರ್ಗ 225. 2 ಡೆಸಿಮಲನ್ನು ತೆಗೆದಾಗ 2.25 ಅಂತ ಆಗುತ್ತೆ. ಇಂಟು 14 ಮಾಡಿದಾಗ ಇಂಟು 14 ಇಲ್ಲಿ 55ರ ವರ್ಗ 3025. ಓಕೆನಾ? 3025 2 ಪಾಯಿಂಟ್ ಡೆಸಿಮಲನ್ನು ಕೊಟ್ಟಾಗ 30.25 ಅಂತ ಬರುತ್ತೆ. 15ರ ವರ್ಗ 225 ಇಂಟು H2. ನೆಕ್ಸ್ಟು 225 ಇಂಟು 14 ಅಂತಂದು ಮಲ್ಟಿಪ್ಲಿಕೇಶನ್ ಮಾಡಿದಾಗ 31.4 ಅಂತ ಸಿಗುತ್ತೆ. ಈಕ್ವಲ್ಸ್ ಟು 30 ಮೈನಸ್ 20 ಅಂತಂದಾಗ 28 H2. ನಮಗೆ ಬೇಕಾಗಿರುವಂಥದ್ದು H2. ಇಲ್ಲಿ ನೋಡಿ 31 ದಿಸ್ ಈಸ್ 5 ಬರುತ್ತೆ. ಓಕೆ, 31.5 ಬರುತ್ತೆ. 31.5 ಡಿವೈಡೆಡ್ ಬೈ 28 ಈಸ್ ಈಕ್ವಲ್ ಟು H2. ಇದನ್ನು ಇದು ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡಿ ನೀವು ಡಿವೈಡೇಷನ್ ಮಾಡಿದಾಗ H2 ಈಸ್ ಈಕ್ವಲ್ ಟು 1.125 ಮೀಟ್ರ್ ಅಂತ ಆನ್ಸರ್ ಬರುತ್ತೆ. ಇದು ವೃತ್ತಾಕಾರದ ಕಟ್ಟೆಯ ಎತ್ತರ H2 ಈಸ್ ಈಕ್ವಲ್ ಟು 1.125 ಮೀಟರ್ ಅಂತ ಆನ್ಸರ್ ಬರುತ್ತೆ. 8ನೇ ಪ್ರಶ್ನೆ, AB ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್, BC ಈಕ್ವಲ್ ಟು 6 ಸೆಂಟಿಮೀಟರ್, CD ಈಸ್ ಈಕ್ವಲ್ ಟು 4.5 ಸೆಂಟಿಮೀಟರ್, AD ಈಕ್ವಲ್ ಟು 6 ಸೆಂಟಿಮೀಟರ್ ಮತ್ತು AC ಈಸ್ ಈಕ್ವಲ್ ಟು 6.5 ಸೆಂಟಿಮೀಟರ್ ಇರುವಂತೆ ABCD ಚತುರ್ಭುಜವನ್ನು ರಚಿಸಿ ಅಂತ ಪ್ರಶ್ನೆ ಇದೆ. ಈ ಒಂದು ಚತುರ್ಭುಜದ ರಚನೆಯನ್ನು ನಾವು ಮೊದಲಿಗೆ ರಫ್ ಆಗಿ ಒಂದು ಡಯಾಗ್ರಾಮನ್ನು ತೆಗೆದುಕೊಳ್ಳೋಣ. ರಫ್ ಆಗಿ ತೆಗೆದುಕೊಂಡು ಅದೇ ಬೇಸ್ ಮೇಲೆ ನಾವು ಒಂದು ಚತುರ್ಭುಜವನ್ನು ರಚನೆ ಮಾಡ್ಕೊಳ್ಳೋಣ. ಈಗ ಚತುರ್ಭುಜ ಅಂತಂದರೆ 4 ಭುಜಗಳನ್ನು ಹೊಂದಿರುವಂಥದ್ದಕ್ಕೆ ನಾವು ಚತುರ್ಭುಜ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ABCD. ಈಗ ABದು ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. BC ಅಂದರೆ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಂತರ CD ಅಂದರೆ 4.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. AD ಅಂದರೆ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ AC ಅಂದರೆ ಇದು ಕರ್ಣವನ್ನು ಕೊಟ್ಟಿದ್ದಾರೆ, ವಿಕರ್ಣವನ್ನು ಕೊಟ್ಟಿದ್ದಾರೆ. ಇದು 6.5 ಸೆಂಟಿಮೀಟರ್ ಅಂತಾಯಿತು. ಸೊ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಇಲ್ಲಿ AC ಕರ್ಣವನ್ನು ರಚನೆ ಮಾಡ್ಕೋಬೇಕು. 6.5 ಸೆಂಟಿಮೀಟರ್ ಅಂತ 6.5 ಸೆಂಟಿಮೀಟರ್ ಅಂತ ವಿಕರ್ಣವನ್ನು ರಚನೆ ಮಾಡ್ಕೋಬೇಕು. ಒಂದು ಈ ರೀತಿಯಾಗಿ ಲೈನ್ ಸೆಗ್ಮೆಂಟನ್ನು ರಚನೆ ಮಾಡ್ಕೋಬೇಕು. ಇದು ವಿಕರ್ಣ 6.5 ಸೆಂಟಿಮೀಟರ್ ಇರುತ್ತೆ. 6.5 ಸೆಂಟಿಮೀಟರ್. ಇವಾಗ ಇದು A ಬಿಂದು, ಇದು C ಬಿಂದು, ಇದು A, ಇದು ಈ C. ಈಗ ಎಯನ್ನು ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು AB ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ರಚನೆಯನ್ನು ಮಾಡ್ಕೋಬೇಕು. AB ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್.
ಎನ ಕೇಂದ್ರವಾಗಿಟ್ಕೊಂಡು ಈಗ ಎ ಬಿಯನ್ನು ರಚನೆ ಮಾಡಬೇಕಾಗಿದೆ. ಈ ರೀತಿಯಾಗಿ ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟ್ರ್ ಅಂತ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಸಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು 6 ಸೆಂಟಿಮೀಟ್ರ್ ಅಳತೆಯನ್ನು ತೆಗೆದುಕೊಳ್ಬೇಕು. ಸಿಯನ್ನು ಕೇಂದ್ರ ಬಿಂದುವನ್ನಾಗಿಟ್ಕೊಂಡು 6 ಸೆಂಟಿಮೀಟರ್ ಅಳತೆಯನ್ನು ತ್ರಿಜ್ಯವನ್ನು ತೆಗೆದುಕೊಳ್ಬೇಕು. ಈಗ ನಾವು ಸಿ ಕೇಂದ್ರ ಬಿಂದುವ ಮೇಲೆ ಇಟ್ಟು ಈಗ ಎ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ತ್ರಿಜ್ಯದಿಂದ 5 ಸೆಂಟಿಮೀಟ್ರ್ ಒಂದು ಕಂಸವನ್ನು ರಚನೆ ಮಾಡ್ಕೊತೀವಿ. ಅದೇ ರೀತಿಯಾಗಿ ಸಿ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು 6 ಸೆಂಟಿಮೀಟ್ರ್ ಇರ್ತಕ್ಕಂಥ ಇನ್ನೊಂದು ಕಂಸವನ್ನು ರಚನೆ ಮಾಡ್ಕೋಬೇಕು. ಸೊ ಇಲ್ಲಿ 5 ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಇಂಟರ್ಸೆಕ್ಟ್ ಆಗಲಿಲ್ಲ, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. 5 ಸೆಂಟಿಮೀಟ್ರ್ ಕಂಸವನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದಾಗ 2 ಕಂಸಗಳೇನು ಮಾಡ್ತವೆ, ಇಂಟರ್ಸೆಕ್ಟ್ ಆಗ್ತವೆ. ಸೊ ಈ ರೀತಿಯಾಗಿ ಎ ಬಿಂದುವಿನ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ನಾವು ಕಂಸವನ್ನು ಇಂಟರ್ಸೆಕ್ಟ್ ಮಾಡಬೇಕು. ಇವಾಗ ಇಂಟರ್ಸೆಕ್ಟ್ ಆಗಿರುವಂಥ ಪಾಯಿಂಟ್ಸ್ಗಳನ್ನು ನಾವೇನು ಮಾಡಬೇಕು, ಜಾಯಿನ್ ಮಾಡಬೇಕು. ಈ ರೀತಿಯಾಗಿ ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಅಲ್ಲಿ ಜಾಯಿನ್ ಮಾಡಬೇಕು. ಇಲ್ಲಿ ಅದೇ ರೀತಿಯಾಗಿ ಸಿಯನ್ನು ಕೂಡ ನಾವು ಜಾಯಿನ್ ಮಾಡಬೇಕು. ಈಗ ಇದು ಬಿ ಆಗಿರುತ್ತೆ. ಎ ಬಿ ಎನ್ನುವಂಥದ್ದು 5 ಸೆಂಟಿಮೀಟ್ರ್ ಆಗಿರುತ್ತೆ. ಬಿ ಸಿ ಅಂತಕ್ಕಂಥದ್ದು 6 ಸೆಂಟಿಮೀಟ್ರ್ ಆಗಿರುತ್ತೆ. ಅದೇ ರೀತಿಯಾಗಿ ನಾವು ರಫ್ ಆಗಿ ಏನು ತೆಗೆದುಕೊಂಡಿದ್ದೀವಿ ಇದನ್ನು ಕೂಡ ಸಿಯನ್ನು ಕೇಂದ್ರವಾಗಿಟ್ಕೊಂಡು 4.5 ಸೆಂಟಿಮೀಟ್ರ್ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು. 4.5 ಸೆಂಟಿಮೀಟರ್ 4.5 ಸೆಂಟಿಮೀಟ್ರ್ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು. ಇಲ್ಲಿ ನಾವು ಸಿ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಈ ರೀತಿಯಾಗಿ ಕಂಸವನ್ನು ರಚನೆ ಮಾಡ್ಕೋಬೇಕು. ಈ ರೀತಿಯಾಗಿ ಲೈನ್ಸ್ಗಳು ಓವರ್ಲ್ಯಾಪ್ ಆಗಬಾರ್ದು. ಯಾವುದು ಲೈನ್ ಅಂತ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಲಿಕ್ಕೆ ಗೊತ್ತಾಗಬೇಕು. ಒಂದೇ ಸಿಂಗಲ್ ಲೈನನ್ನು ನಾವು ರಚನೆ ಮಾಡ್ಕೋಬೇಕು. ನಂತರ ಈಗ ಎ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು 6 ಸೆಂಟಿಮೀಟ್ರ್ ಅಂದರೆ ಎ ಡಿ 6 ಸೆಂಟಿಮೀಟ್ರ್ ಇದೆ, ಹಾಗಾಗಿ 6 ಸೆಂಟಿಮೀಟ್ರ್ ಒಂದು ಮೆಜರ್ಮೆಂಟನ್ನು ತೆಗೆದುಕೊಂಡು ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು. ಎ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಈ ಕಂಸಕ್ಕೆ ಇಂಟರ್ಸೆಕ್ಟ್ ಆಗೋ ರೀತಿಯಲ್ಲಿ ನಾವು ಈ ರೀತಿಯಾಗಿ ರಚನೆ ಮಾಡ್ಕೋಬೇಕು. ಇವಾಗ ಈ ಒಂದು ಮಿಡಲಲ್ಲಿರುವಂತಹ ಒಂದು ಬಿಂದುವಿಗೆ ನಾವು ಈ ರೀತಿಯಾಗಿ ಜಾಯಿನ್ ಮಾಡಬೇಕು. ಅದೇ ರೀತಿಯಾಗಿ ಸಿ ದಿಂದಲೂ ಕೂಡ ಜಾಯಿನ್ ಮಾಡಬೇಕು. ಇದು ಕೂಡ 4.5 ಸೆಂಟಿಮೀಟ್ರ್ ಇರುತ್ತೆ, ಇದು 6 ಸೆಂಟಿಮೀಟರ್ ಇರುತ್ತೆ. ಈ ರೀತಿಯಾಗಿ ನಾವು ಚತುರ್ಭುಜವನ್ನು ರಚನೆ ಮಾಡ್ಕೋಬೇಕು. ಓಕೆ, ಇದರ ಒಂದು ಸ್ಟೆಪ್ಗಳು ನಿಮ್ಗೆ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ನೀವು ಬರಿಬೋದು, ಯಾವ ರೀತಿಯಾಗಿ ಬರಿಬೇಕು ಅಂತ. ಸ್ಟೆಪ್ ಏನಂತ ಬರಿಬೇಕು, ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ಹಂತಗಳು ಅಂತ ಬರ್ಕೊಳ್ಳಿ. ಹಂತಗಳು ಏನೇನಿರ್ತವೆ, ಏನು ಹಂತಗಳಿರ್ತವೆ ಅಂದರೆ ಮೊದಲನೇದಾಗಿ ಎ ಸಿ ಇಸ್ ಈಕ್ವಲ್ ಟು 6.5 ಸೆಂಟಿಮೀಟರ್ ಇರುವ ಒಂದು ಕರ್ಣವನ್ನು ರಚನೆ ಮಾಡ್ಕೋಬೇಕು. ಕರ್ಣವನ್ನು ರಚನೆ ಮಾಡಿಕೊಳ್ಳಬೇಕು. ಕರ್ಣವನ್ನು ರಚಿಸಿ. ನಂತರ ಹಂತ 2 ಏನು, ಈಗ ಎ ಕೇಂದ್ರವನ್ನಾಗಿಟ್ಟುಕೊಂಡು ಈ ರೀತಿಯಾಗಿ ಹಂತಗಳನ್ನು ಕೇಳಿದರೆ ನೀವು ಹಂತಗಳನ್ನು ಕೂಡ ಬರಿಬೋದು. ಎ ಕೇಂದ್ರವನ್ನಾಗಿಟ್ಟುಕೊಂಡು 6 ಸೆಂಟಿಮೀಟ್ರ್, ಸಿ ಕೇಂದ್ರವನ್ನಾಗಿಟ್ಟುಕೊಂಡು 4.5 ಸೆಂಟಿಮೀಟ್ರ್ ಅಂದಾಗ ಇದು ಡಿ ಬಿಂದು ಆಗಿರುತ್ತೆ. ಈ ರೀತಿಯಾಗಿ ಹಂತಗಳನ್ನು ಕೂಡ ಬರಿಬೇಕು. ಬರೀದೆ ಹೋದರೂ ಏನು ಪ್ರಾಬ್ಲಮ್ ಇಲ್ಲ, ಈ ಒಂದು ಚಿತ್ರದಿಂದಲೇ ನಿಮಗೆ ಕಂಪ್ಲೀಟಾಗಿ ಫುಲ್ ಮಾರ್ಕ್ಸ್ ಬರುವಂಥದ್ದು. ಓಕೆ, ಕೆಲವೊಂದು 4 ಸ್ಟೆಪ್ಪನ್ನು ಬರೀರಿ. ಈ ರೀತಿಯಾಗಿ ಒಂದು ಕರ್ಣವನ್ನು ರಚನೆ ಮಾಡಿ, ನಂತರ ಎ ಒಂದು ಕೇಂದ್ರವನ್ನಾಗಿಟ್ಟುಕೊಂಡು ಒಂದು ಸೈಡು 6 ಸೆಂಟಿಮೀಟ್ರ್, ಒಂದು ಸೈಡ್ 5 ಸೆಂಟಿಮೀಟ್ರ್. ನಂತರ ಸಿ ಕೇಂದ್ರವನ್ನಾಗಿಟ್ಕೊಂಡು ಒಂದು ಸೈಡ್ 4.5 ಸೆಂಟಿಮೀಟ್ರ್, ಒಂದು ಸೈಡ್ 6 ಸೆಂಟಿಮೀಟ್ರ್. ಈ ರೀತಿಯಾಗಿ ಚತುರ್ಭುಜವನ್ನು ರಚನೆ ಮಾಡ್ಬೋದು. ನಂತರ 69ನೇ ಪ್ರಶ್ನೆ, ಕೆಳಗಿನ ಆವರ್ತನ ವಿತರಣಾ ಪಟ್ಟಿಯನ್ನು ಕಡಿಮೆ ವಿಧದ ವಿತರಣೆಯಾಗಿ ಪರಿವರ್ತಿಸಿ ಅದಕ್ಕೆ ಓಜಿವ್ ನಕ್ಷೆಯನ್ನು ರಚಿಸಿ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿಯನ್ನು ಯೂಸ್ ಮಾಡಿಕೊಂಡು ಓಜಿವ್ ನಕ್ಷೆಯನ್ನು ರಚನೆ ಮಾಡಬೇಕು. ಯಾವ ರೀತಿಯಾಗಿ ರಚನೆ ಮಾಡಬೇಕು ಅಂತಂತ ನೋಡಿದಾಗ, ಈಗ ಕ್ಲಾಸ್ ಇಂಟರ್ವಲನ್ನು ನಾವು ಈ ರೀತಿಯಾಗಿ ಬರ್ಕೋಬೇಕು.
ಫ್ರೀಕ್ವೆನ್ಸಿಯನ್ನು ಕೊಟ್ಟಿರ್ತಾರೆ, ಇದೇ ರೀತಿಯಾಗಿ ಬರ್ಕೋಬೇಕು. ನಂತರ ಇಲ್ಲಿ ಸಿ ಎಫ್ ಅನ್ನು ಕಂಡುಹಿಡ್ಕೋಬೇಕು. ಸಿ ಎಫ್ ಅಂದರೆ ಸಂಚಿತ ಆವೃತ್ತಿ ಅಂತ ಹೇಳಿ ಕರಿತೀವಿ. ಸಿ ಎಫ್ ಅನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕಂತ ನೋಡಿದಾಗ, ಈಗ ಫ್ರೀಕ್ವೆನ್ಸಿ ಏನಿರುತ್ತೆ, ಮೊದಲನೇ ಫ್ರೀಕ್ವೆನ್ಸಿಯನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ನಂತರ 12 ಎರಡನೇ ಫ್ರೀಕ್ವೆನ್ಸಿ ಏನಿದೆ, ಈ 12ನೇ ಫ್ರೀಕ್ವೆನ್ಸಿಗೆ ಅದರ ಹಿಂದಿನ ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡಬೇಕು. 12 + 8 20. ನೆಕ್ಸ್ಟ್ ಈಗ 18 ಇದೆ, ಅದರ ಹಿಂದಿನ ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡಿದಾಗ 38. ಈ ರೀತಿಯಾಗಿ ಹಿಂದಿನ ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಸಂಚಿತ ಆವೃತ್ತಿ ಅಂತಕ್ಕಂಥದ್ದು ಸಿಗತ್ತೆ. ಓಕೆ, ಈ ರೀತಿಯಾಗಿ ಮೊದಲನೇ ಸಂಚಿಕೆಯನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ನಂತರ 12 + 8 20 ಆಗುತ್ತೆ. 20ಕ್ಕೆ 18ನ್ನು ಕೂಡಿಸಿ 38, 38ಕ್ಕೆ 16 54, 54ಕ್ಕೆ 10 64, 64ಕ್ಕೆ 6ನ್ನು ಕೂಡಿಸಿದಾಗ ನಮಗೆ ಇಲ್ಲಿ 70 ಸಿಗುತ್ತೆ. ಇಷ್ಟು ದತ್ತಾಂಶವನ್ನು ನಾವು ಓಜೀವ್ ರಚನೆಯನ್ನು ಮಾಡ್ಕೋಬೇಕು. ಯಾವ ರೀತಿಯಾಗಿ ಓಜೀವ ತಂದಾಗ ಇಲ್ಲಿ ಕೆಳಗಡೆ ವರ್ಗಾಂತರವನ್ನು ಬರ್ಕೋಬೇಕು. ವರ್ಗಾಂತರದ ಕೆಳಮಿತಿಯನ್ನು ಬರ್ಕೋಬೇಕು. ವರ್ಗಾಂತರದ ಕೆಳಮಿತಿ ಅಂತಂದರೆ ಏನು? ಈಗ ಕ್ಲಾಸ್ ಇಂಟರ್ವಲ್ ಏನು ಕೊಟ್ಟಿದ್ದಾರೆ, ಈಗ ಮೊದಲನೇದಾಗಿ ಬರುವಂಥವುಗಳನ್ನು ನಾವು ಕೆಳಮಿತಿ ಅಂತ ಕರಿತೀವಿ. ಈ ಕೆಳಮಿತಿಗಳನ್ನು ಎಕ್ಸ್ ಆಕ್ಸಿಸಲ್ಲಿ ಬರ್ಕೋಬೇಕು. ಅದೇ ರೀತಿಯಾಗಿ ಸಂಚಿತ ಆವೃತ್ತಿಯನ್ನು ವೈ ಆಕ್ಸಿಸಲ್ಲಿ ಬರ್ಕೋಬೇಕು. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಸಂಚಿತ ಆವೃತ್ತಿಯನ್ನು ವೈ ಅಕ್ಷದ ಮೇಲೆ ಮತ್ತು ವರ್ಗಾಂತರ ಕೆಳಮಿತಿಯನ್ನು ಎಕ್ಸ್ ಅಕ್ಷದ ಮೇಲೆ. ನಂತರ ಈಗ ಏನು ಮಾಡಬೇಕಪ್ಪ ಅಂತಂದರೆ, ಮೊದಲನೇದಾಗಿ 20 ಅಂತ ಏನಿದೆ, ಇದಕ್ಕೆ ಸಂಚಿತ ಆವೃತ್ತಿ ಎಷ್ಟಿದೆ? 12, 20. ನಂತರ 40ಕ್ಕೆ 18ಕ್ಕೆ 38. ಇದು ಮೊದಲನೇದಾಗಿ 8 ಇದೆ, ಅಂದರೆ ಸಂಚಿತ ಆವೃತ್ತಿ 8 ಇಲ್ಲಿ ಬರುತ್ತೆ. ನಂತರ ಸಂಚಿತ ಆವೃತ್ತಿ 20 ಅಂದಾಗ ಇದು ಇಲ್ಲಿ ಬರುತ್ತೆ. ನಂತರ ಸಂಚಿತ ಆವೃತ್ತಿ 38 ಅಂತಂದಾಗ ಇಲ್ಲಿ ಬರುತ್ತೆ. ನಂತರ 54, 70. ಈ ರೀತಿಯಾಗಿ ಸಂಚಿತ ಆವೃತ್ತಿ ಏನು ಬರುತ್ತೆ, ಇದನ್ನು ಎಲ್ಲವನ್ನು ಕೂಡ ಈ ರೀತಿಯಾಗಿ ಜಾಯಿನ್ ಮಾಡಿದಾಗ ಇದಕ್ಕೆ ನಾವು ಓಜೀವ್ ನಕ್ಷೆ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ರಿಪ್ರೆಸೆಂಟೇಷನ್ ಮಾಡಬೇಕು. ನೆಕ್ಸ್ಟು 70ನೇ ಪ್ರಶ್ನೆ, ನಕ್ಷೆಯ ಕ್ರಮದಿಂದ ಬಿಡಿಸಿ ಅಂತ ಇದೆ. ಸೊ ಈ ರೀತಿಯಾಗಿರುವಂತಹ ರೇಖಾತ್ಮಕ ಸಮೀಕರಣಗಳಲ್ಲಿ ಬೇರೆ ಬೇರೆ ವಿಧಗಳಿದೆ. ಒಂದು ಅಪವರ್ತನಗೊಳಿಸುವಿಕೆ ವಿಧಾನ, ಇನ್ನೊಂದು ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ, ನಕ್ಷಾ ವಿಧಾನದಿಂದ, ಈ ರೀತಿಯಾಗಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಯಾವ ಒಂದು ಪರ್ಟಿಕ್ಯುಲರ್ ವಿಧಾನವನ್ನು ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿಯಾಗಿ ನೀವು ಸಾಲ್ವ್ ಮಾಡಬೇಕು. ಈಗ 2 ಇಕ್ವೇಷನ್ ಕೊಟ್ಟಿದ್ದಾರೆ ರೇಖಾತ್ಮಕ ಸಮೀಕರಣಗಳನ್ನು. ಈ 2 ರೇಖಾತ್ಮಕ ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಸಾಲ್ವ್ ಮಾಡಬೇಕು. ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನಕ್ಷಾ ಕ್ರಮದಿಂದ ನಾವು ಬಿಡಿಸೋದಾದರೆ ಮೊದಲಿಗೆ ಒಂದು ಕೋಷ್ಟಕವನ್ನು ರಚನೆ ಮಾಡ್ಕೋಬೇಕು. ಯಾವ ರೀತಿಯಾಗಿ ಕೋಷ್ಟಕವನ್ನು ರಚನೆ ಮಾಡ್ಕೋಬೇಕು ಅಂತ ನೋಡಿದಾಗ, x + y - 5 = 0 ಇದೆ. ಮೊದಲಿಗೆ ನಾವು ಕೋಷ್ಟಕವನ್ನು ರೆಡಿ ಮಾಡ್ಕೋಣ. ಕೋಷ್ಟಕದಲ್ಲಿ ಇದು x ಆಗಿರಲಿ, ಇದು y ಆಗಿರಲಿ. ಈಗ x = 0 ಅಂತ ಅಪ್ಲೈ ಮಾಡಬೇಕು. x = 0 ತಂದಾಗ +y - 5 = 0, y = 5 ಅಂತ ಆಗುತ್ತೆ. x = 0 ಅಂದಾಗ y = 5. x = 1 ಅಂತ ಅಪ್ಲೈ ಮಾಡಿದಾಗ ಇದು x = 0. ನೆಕ್ಸ್ಟು x = 1 ಅಂತ ಅಪ್ಲೈ ಮಾಡಿದಾಗ x + y - 5 = 0, x = 1, y ವ್ಯಾಲ್ಯೂ ಏನಾಗುತ್ತೆ ಆವಾಗ? ಇದು -5, ಇದು +1, -5 + 1 ಎಷ್ಟಾಗುತ್ತೆ? -4 ಆಗುತ್ತೆ. = 0, y = 4, y = 4 ಬರುತ್ತೆ. ನೆಕ್ಸ್ಟು x = 2 ಅಂತ ಅಪ್ಲೈ ಮಾಡೋಣ. x = 2 ಅಂತಂದಾಗ x = 2, y - 5 = 0, -5 + 2 ಅಂದಾಗ -3 ಬರುತ್ತೆ, = 0, y = 3. x = 2 ಆದಾಗ y = 3 ಬರುತ್ತೆ. ಅದೇ ರೀತಿಯಾಗಿ x = 4 ತಂದಾಗ 4
ಪ್ಲಸ್ ವೈ ಮೈನಸ್ ಪೈ ಈಕ್ವಲ್ ಟು 0. -5 + 4 ಅಂದಾಗ -1 = 0, y = 1 ಬರುತ್ತೆ. ಈ ರೀತಿಯಾಗಿ ಕೋಷ್ಟಕವನ್ನು ರಚನೆ ಮಾಡ್ಕೊಂಡ್ವಿ. ಯಾವ ಒಂದು ಇಕ್ವೇಷನ್ಗೆ x + y - 5 = 0 ಈ ಒಂದು ಈ ಸಮೀಕರಣದ ಕೋಷ್ಟಕ ಇದಾಗಿದೆ. ನಂತರ ಇನ್ನೊಂದು ಸಮೀಕರಣ ಏನಿದೆ, ನಂತರ ಎರಡನೇ ಇಕ್ವೇಷನು 2x + y - 7 = 0 ಅಂತ ಇದೆ. ಈ ಒಂದು ಸಮೀಕರಣದ ಕೋಷ್ಟಕವನ್ನು ರಚನೆ ಮಾಡ್ಕೋಬೇಕು. ಯಾವ ರೀತಿಯಾಗಿ, ಎಕ್ಸ್ ಇದು y ಆಗಿರಲಿ. ಮೊದಲಿಗೆ x = 1 ಅಂತ ತೆಗೆದುಕೋತೀನಿ. ನಂತರ x = 2, ನೆಕ್ಸ್ಟ್ x = 3, ನೆಕ್ಸ್ಟ್ x = 4 ಅಂತ ತಗೋತೀನಿ. x = 1 ಅಂತಂದಾಗ ಇಕ್ವೇಷನ್ ತಗೋತೀನಿ ಮೇಲಿಂದು. 2x + y - 7 = 0. 2 × x ಅಂದಾಗ 2 + y - 7 = 0. ಇದು -7 ಇದೆ, +2 ಇದೆ, ಹಾಗಾಗಿ ಇದು -5 ಬರುತ್ತೆ, = 0, y = 5. ಅಂದರೆ x = 1 ಅಂದಾಗ y = 5 ಬರುತ್ತೆ. ಅದೇ ರೀತಿಯಾಗಿ x = 2 ಅಂತ ಅಪ್ಲೈ ಮಾಡಿದಾಗ 2 × 2 + y - 7 = 0. 2 × 2 = 4 + y - 7 = 0. -7 + 4 ಅಂದಾಗ -3, ಅಂದರೆ y = 3 ಬರುತ್ತೆ. ಅದೇ ರೀತಿಯಾಗಿ x = 3 ಅಂತ ಅಪ್ಲೈ ಮಾಡಿದಾಗ 2 × 3 + y - 7 = 0. ಆ್ಯಂಡ್ 2 × 3 = 6, y - 7 = 0. y - 7 + 6 ಇದೆ, -1 = 0, y = 1 ಅಂತ ಆಯಿತು. x = 2 ಅಂದಾಗ y = 3 ಬಂತು, x = 3 ಅಂದಾಗ 1 ಬಂತು. ಇವಾಗ ಎರಡು ಕೋಷ್ಟಕಗಳು ನಮಗೆ ಸಿಕ್ಕವು. ಈ ಒಂದು ಕೋಷ್ಟಕವನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ನಕ್ಷೆಯನ್ನು ರಚನೆ ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ಒಂದು ಗ್ರಾಫನ್ನು ತಗೋಬೇಕು. ಗ್ರಾಫನ್ನು ತೆಗೆದುಕೊಂಡು x ಆಕ್ಸಿಸ್ ಮತ್ತು y ಆಕ್ಸಿಸನ್ನು ರಚನೆ ಮಾಡ್ಕೋಬೇಕು. ಈ ರೀತಿಯಾಗಿ ಗ್ರಾಫನ್ನು ತೆಗೆದುಕೋಬೇಕು. ಇದು 0 ಆಗಿರಲಿ, ಇದು x ಆಕ್ಸಿಸ್, ಇದು y ಆಕ್ಸಿಸ್. ಈ ರೀತಿಯಾಗಿ ಫಸ್ಟಿಗೆ 1 ಸೆಂಟಿಮೀಟರ್ = 1 ಮಾನ ಅಂತ, 1 ಸೆಂಟಿಮೀಟರ್ = 1 ಮಾನ, ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೋಬೇಕು. ಅದೇ ರೀತಿಯಾಗಿ y ಆಕ್ಸಿಸಲ್ಲೂ ಕೂಡ 1 ಸೆಂಟಿಮೀಟರ್ = 1 ಮಾನ ಅಂತ ಈ ರೀತಿಯಾಗಿ ಬರ್ಕೊಳ್ಳಿ. 1 2 3 4 5 6, ಇಲ್ಲಿ ಕೂಡ 1 2 3 4 5 6. ನೋಡಿ, ನೀವು ಕೋಷ್ಟಕ ರೆಡಿ ಇತ್ತಲ್ವ, ಈ ಕೋಷ್ಟಕವನ್ನು ತೆಗೆದುಕೊಂಡು ಮೊದಲಿಗೆ x = 0, y = 5, x = 0, y = 5. ಓಕೆ, ಇಲ್ಲಿ ಮೆಜರ್ಮೆಂಟ್ ಮಾಡಿ. ನಂತರ x = 1, y = 4, ಇಲ್ಲಿ ಬರುತ್ತೆ. ನಂತರ x = 2, y = 3, ಇಲ್ಲಿ ಬರುತ್ತೆ. ನಂತರ y = 4, x = 3, y = 2, ಇಲ್ಲಿ ಬರುತ್ತೆ. ನಂತರ x = 4, y = 1, ಇಲ್ಲಿ ಬರುತ್ತೆ. ಇದನ್ನು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಈ ರೀತಿಯಾಗಿ ಜಾಯಿನ್ ಮಾಡಬೇಕು. ನಂತರ ಸೆಕೆಂಡ್ ಕೋಷ್ಟಕ ಏನಿದೆ ನೋಡೋಣ. x = 1, y = 5, x = 1, y = 5. ಮತ್ತು ನೆಕ್ಸ್ಟ್ x = 2, y = 3, x = 2, y = 3. ಇದೇ ಪಾಯಿಂಟಲ್ಲಿ ಕೋಇನ್ಸೈಡ್ ಆಗುತ್ತೆ. ನೆಕ್ಸ್ಟ್ x = 3, y = 1, x = 4. ನಮಗೆ 3 ಪಾಯಿಂಟ್ಸ್ ಆಲ್ರೆಡಿ ಸಿಕ್ಕಿದೆ. ಇದನ್ನೇ ನಾವು ಜಾಯಿನ್ ಮಾಡೋಣ. ಈ ರೀತಿಯಾಗಿ ಜಾಯಿನ್ ಮಾಡಿದಾಗ ನಮಗೆ 2 ರೇಖೆಗಳು ಸಿಗ್ತವೆ. ಈ 2 ರೇಖೆಗಳು ಏನು ಮಾಡ್ತಾ ಇದ್ದಪ್ಪ ಅಂದರೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ನಮಗೆ ಒಂದು ಪಾಯಿಂಟ್ ಸಿಗುತ್ತೆ, x, y. x ಅಂದರೆ ಎಷ್ಟಿದೆ? x ಅಂದರೆ 2, x ಅಂದರೆ 2, y ಅಂದರೆ 3.
ಈಗ ಈ ಒಂದು ನಕ್ಷಾ ವಿಧಾನದಿಂದ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯೋದಾದರೆ ಅದು ಇಲ್ಲಿ ಈ ಒಂದು ಪಾಯಿಂಟನ್ನು ನಾವು ಏನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಎಕ್ಸ್ ಈಕ್ವಲ್ ಟು 2 ಆದರೆ ವೈ ಈಕ್ವಲ್ಸ್ ಟು 3 ಇದು, ಮತ್ತು ಎಕ್ಸ್ ಈಕ್ವಲ್ ಟು 2 ವೈ ಈಕ್ವಲ್ಸ್ ಟು 3 ಎನ್ನುವಂಥದ್ದು ನಕ್ಷಾ ವಿಧಾನ. ಈ ಒಂದು ನಕ್ಷೆಯನ್ನು ರಚನೆ ಮಾಡಬೇಕಾದ್ರೆ ಮೊದಲಿಗೆ ಸ್ಕೇಲನ್ನು ಬರೀಬೇಕಪ್ಪ. ಇಲ್ಲಿ ಸ್ಕೇಲ್ ಏನಿದೆ, ಎಕ್ಸ್ ಅಕ್ಷ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮಾನ ಅಂತ ಬರ್ಕೋಬೇಕು. ಅದೇ ರೀತಿಯಾಗಿ ವೈ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮಾನ ಅಂತ ಮೊದಲಿಗೆ ಬರ್ಕೋಬೇಕು. ನಂತರ ಇದು ನಕ್ಷೆಯನ್ನು ರಚನೆ ಮಾಡ್ಕೋಬೇಕು. ಈ ಎರಡು ರೇಖೆಗಳು ಏನಾಗ್ತಾಯಿದ್ದಾವೆ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ. ಓಕೆ, ಇದು 70ನೇ ಪ್ರಶ್ನೆಯ ಪರಿಹಾರ ಆಗಿತ್ತು. ಇಲ್ಲಿವರೆಗೂ 3 ಅಂಕದ ಗಣಿತ ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲವೂ ಸೊಲ್ಯೂಷನ್ ಆಯಿತು. ಮುಂದೆ 71ನೇ ಪ್ರಶ್ನೆಯಿಂದ ಏನು ಬರ್ತಾವಪ್ಪ ಅಂದರೆ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬರ್ತವೆ. 71ನೇ ಪ್ರಶ್ನೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ದ್ರವ್ಯರಾಶಿ 15 kg ಇರುವ ಒಂದು ಕಾಯವು 4 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಿದಾಗ ಪಡೆಯುವ ಚಲನಶಕ್ತಿಯನ್ನು ಕಂಡುಹಿಡಿಯಿರಿ. ಚಲನಶಕ್ತಿ ಇಟ್ ಮೀನ್ಸ್ ಕೈನೆಟಿಕ್ ಎನರ್ಜಿ ಫೈಂಡ್ ಔಟ್ ಮಾಡಿ ಅಂತ ಅಂದಿದ್ದಾರೆ. ಮೊದಲಿಗೆ ಕೊಟ್ಟಿರುವಂಥ ದತ್ತಾಂಶಗಳು ಏನಿದ್ದಾವೆ ಮೊದಲಿಗೆ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ, ದ್ರವ್ಯರಾಶಿಯನ್ನು ಕೊಟ್ಟಿದ್ದಾರೆ. ದ್ರವ್ಯರಾಶಿಯನ್ನು ನಾವು ಯಾವಾಗಲೂ ಏನು ಮಾಡ್ತೀವಪ್ಪ ಅಂದರೆ ಎಮ್ಮಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ದ್ರವ್ಯರಾಶಿ ಎಮ್ ಇಸ್ ಈಕ್ವಲ್ ಟು 15 kg. ಕಾಯದ ವೇಗವನ್ನು ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ನಾವು ಏನು ಕಂಡುಹಿಡಬೇಕಾಗಿದೆ, ಚಲನ ಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಗೊತ್ತಿರಬೇಕು. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 1/2 mv². 1/2 ಮಾಸ್ ಎಷ್ಟಿದೆ, 15 ಇದೆ. ನೆಕ್ಸ್ಟು ವೆಲಾಸಿಟಿ ಇದೆ 4 × 4, ಯಾಕಂದರೆ 4² ಅಂದಾಗ 4. ಓಕೆ, 2 1 2, 2 4, 4 2 8, 4 2 8, 8 15 30. ಓಕೆ, ಈಗ ಏನಾಗುತ್ತೆ, 2 1 2, 4 2 8, 8 15 15 × 8 ಅಂತಂದಾಗ 8 5 40, 8 5 40, 8 1 8, 8 + 4 120. ನಾವು ಎನರ್ಜಿಯನ್ನು ಯಾವಾಗಲೂ ಜೂಲ್ಸಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 120 ಜೂಲ್ಸ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರುವಂಥ ಆನ್ಸರು. ಓಕೆ, ನೆಕ್ಸ್ಟು 72ನೇ ಪ್ರಶ್ನೆ. 72ನೇ ಪ್ರಶ್ನೆ ಏನಿದೆ, ಒಂದು ವಿದ್ಯುತ್ ಮಂಡಲದಲ್ಲಿ ಈ ಕೆಳಗಂಡ ಸಾಧನ ಮತ್ತು ಉಪಕರಣವನ್ನು ಸೂಚಿಸಲು ಬಳಸುವಂತಹ ಸಂಕೇತವನ್ನು ಬರೆಯಿರಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್. ವಿದ್ಯುತ್ ಶಕ್ತಿ ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಈ ಒಂದು ವಿದ್ಯುತ್ ಶಕ್ತಿ ಚಾಪ್ಟರ್ನ ನಾನು ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು. ಓಕೆ, ಇವಾಗ ಈ ತಂತಿಯ ಕೀಲು ಅಂದ್ರೇನು, ರಿಯೋಸ್ಟಾಟ್ ಅಂದ್ರೇನು, ಪ್ಲಗ್ ಅಂದ್ರೇನು, ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡ್ತಾರೆ, ಇದರ ಒಂದು ಸಂಕೇತವನ್ನು ಬರೀರಿ ಅಂತ ಪ್ರಶ್ನೆ ಇದೆ. ಇವು ನೋಡಿ, ಮೊದಲನೇದಾಗಿ ಈ ತಂತಿಯ ಕೀಲು ನೋಡಿ, 3 ಏನು ಕೇಳಿದ್ದಾರೆ ಅಂದರೆ ಸಂಕೇತಗಳನ್ನು ಕೇಳಿದ್ದಾರೆ. 3ಕ್ಕೂ 3 ಅಂಕಗಳು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕಾಗಿ ನೀವು ಇಲ್ಲಿ ವಿದ್ಯುತ್ ಮಂಡಲದಲ್ಲಿ ಬಳಸುವಂಥ ಎಲ್ಲ ಉಪಕರಣಗಳ ಒಂದು ಟೇಬಲನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಇದನ್ನು ತಂತಿಯ ಕೀಲನ್ನು ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತೀವಪ್ಪ ಅಂದರೆ ಈ ರೀತಿಯಾಗಿ 3 ವೈರ್ಸ್ಗಳು ಬಂದು ಒಂದೇ ಕಡೆಗೆ ಜಾಯಿನ್ ಆಗಿರುವಂಥದ್ದಕ್ಕೆ ನಾವು ತಂತಿಯ ಕೀಲು ಅಂತ ಕರಿತೀವಿ. ಈ ಕಡೆ ಒಂದು ವೈರು, ಈ ಕಡೆ ಒಂದು ವೈರು, ಈ ಕಡೆ ಒಂದು ವೈರ್, ಎಲ್ಲವನ್ನು ಕೂಡ ಒಂದೇ ಕಡೆಗೆ ಜಾಯಿಂಟ್ ಮಾಡೋದಕ್ಕೆ ನಾವು ತಂತಿಯ ಕೀಲು ಅಂತ ಹೇಳಿ ಕರಿತೀವಿ. ನಂತರ ಬಿ ಏನು ಕೇಳಿದ್ದಾರೆ, ರಿಯೋ ಸ್ಟಾಟನ್ನು ಕೇಳಿದ್ದಾರೆ. ರಿಯೋ ಸ್ಟಾಟ್ ಯಾವ ರೀತಿಯಾಗಿ, ರೆಸಿಸ್ಟೆನ್ಸ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈ ರೀತಿಯಾಗಿ ರೆಸಿಸ್ಟೆನ್ಸ್ ಇರುತ್ತೆ. ಈ ಒಂದು ರೆಸಿಸ್ಟೆನ್ಸ್ ಮೇಲೆ ಈ ರೀತಿಯಾಗಿ ಏರೋ ಮಾರ್ಕ್ ಇರುತ್ತೆ. ಇದಕ್ಕೆ ನೀವು ರಿಯೋ ಸ್ಟಾಟ್ ಅಂತ ಕರಿತೀವಿ. ಅಥವಾ
ಇದನ್ನು ಆರ್ ಅಥವಾ ಈ ರೀತಿಯಾಗಿ ಕೂಡ ರಿಪ್ರೆಸೆಂಟ್ ಮಾಡ್ಬೋದು. ಈ ರೀತಿಯಾಗಿ ಇದರ ಮೇಲೆ ಈ ರೀತಿಯಾಗಿ ಬಾಣದ ಗುರುತಿದೆ. ಇದಕ್ಕೂ ಕೂಡ ನಾವು ರಿಯೋಸ್ ಡಾಟ್ ಅಂತ ಕರಿತೀವಿ. ಎರಡರಲ್ಲೂ ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಮಾಡಿದರೆ ನಿಮಗೆ ಕರೆಕ್ಟಾದ ಒಂದು ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟು ಮುಚ್ಚಿದ ಪ್ಲಗ್ ಕೀ. ಇದು ಮುಚ್ಚಿದ ಪ್ಲಗ್ ಕೀ ಅಂತ ಹೇಳಿ ಕರಿತೀವಿ. ಓಪನ್ ಆಗಿದ್ದರೆ ಅಥವಾ ಇದನ್ನು ನಾವು ಈ ರೀತಿಯಾಗಿ ಕೂಡ ಮೆಜರ್ಮೆಂಟ್ ಮಾಡ್ಬೋದು. ಇದು ಕ್ಲೋಸ್ ಆಗಿರುವಂಥ ಪ್ಲಗ್ ಕೀ. ಓಪನ್ ಆಗಿದ್ದರೆ ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತಾರಪ್ಪ ಅಂದರೆ ಈ ರೀತಿಯಾಗಿ. ಓಪನ್ ಪ್ಲಗ್ ಕೀ ಅಂದರೆ ಈ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತಾರೆ. ಮುಚ್ಚಿದ ಪ್ಲಗ್ ಕೀ ಅಂದರೆ ನಾವು ಈ ರೀತಿಯಾಗಿ ಮೆಜರ್ಮೆಂಟ್ ಮಾಡಬೇಕು. ಓಕೆನಾ. ಈ ರೀತಿಯಾಗಿ ಒಂದು ವಿದ್ಯುತ್ ಮಂಡಲದಲ್ಲಿ ಬಳಸುವಂಥ ಉಪಕರಣಗಳ ಸಂಕೇತಗಳು ಈ ರೀತಿಯಾಗಿದ್ದವು. ನೆಕ್ಸ್ಟು ಏನು ಪ್ರಶ್ನೆ ಇದೆ ಅಂದರೆ 72ನೇ ಪ್ರಶ್ನೆ. 73ನೇ ಪ್ರಶ್ನೆಗೆ ಹೋಗಿದ್ವಿ ಡೈರೆಕ್ಟ್. ಈಗ 72ನೇ ಪ್ರಶ್ನೆಯನ್ನು ನೋಡೋಣ. ರೇಖಾತ್ಮಕ ಚಲನೆಗೆ ಸಂಬಂಧಿಸಿದ ಚಲನೆಯ 3 ಸಮೀಕರಣಗಳನ್ನು ಬರೆಯಿರಿ. ನಿಮಗೆ ರೇಖಾತ್ಮಕ ಸಮೀಕರಣಗಳ ಚಾಪ್ಟರ್ ಸಂಬಂಧಿಸಿದಂತೆ ಸುಮಾರು ಫಾರ್ಮುಲಾಗಳು ಬರ್ತವೆ. ಅದರಲ್ಲಿ ನಮಗೆ 3 ಸಮೀಕರಣಗಳನ್ನು ಬರೀರಿ ಅಂತ ಪ್ರಶ್ನೆ ಇದೆ. ಓಕೆ, ಯಾವುವು ಬೇಸಿಕ್ ಆಗಿರುವಂಥ ಫಾರ್ಮುಲಾ ಏನು ಅಂತ ನೋಡೋಣ. ಮೊದಲನೇದಾಗಿ S ut ಪ್ಲಸ್ ಹಾಫ್ AT ಸ್ಕ್ವೇರ್. ಓಕೆ, ಈಗ ನಂತರ ಇನ್ನೊಂದಿದೆ V u ಪ್ಲಸ್ AT. ಇನ್ನೊಂದು 2AS V ಸ್ಕ್ವೇರ್ ಮೈನಸ್ U ಸ್ಕ್ವೇರ್. ಇವು ನಾವು ಮುಖ್ಯವಾಗಿ 3 ತೆಗೆದುಕೋತೀನಿ. ನಂತರ A ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಇವು ರೇಖಾತ್ಮಕ ಸಮೀಕರಣಗಳಿಗೆ ಸಂಬಂಧಿಸಿದ 3 ಸಮೀಕರಣಗಳು ಅಂತ ಹೇಳ್ಬೋದು. ಹಾಗಾದರೆ ಎಸ್ ಅಂದರೆ ಏನು? ಚಲಿಸಿದ ದೂರ. ಎಸ್ ಅಂದರೆ ಚಲಿಸಿದ ದೂರ. ಯು ಅಂದರೆ ಏನು? ಆರಂಭಿಕ ವೇಗ. ಆರಂಭಿಕ ವೇಗ. ವಿ ಅಂದರೆ ಏನು? ಅಂತಿಮ ವೇಗ. ನಂತರ ಎ ಅಂದರೆ ಏನು? ವೇಗೋತ್ಕರ್ಷ ಅಥವಾ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ವೇಗೋತ್ಕರ್ಷ. ಟಿ ಅಂದರೆ ತೆಗೆದುಕೊಂಡ ಸಮಯ. ಇದೆಲ್ಲವನ್ನು ಕೂಡ ಬರಿಬೇಕಾಗುತ್ತೆ. ಓಕೆನಾ. ಇವು 3 ಮುಖ್ಯವಾಗಿ ರೇಖಾತ್ಮಕ ಚಲನೆಗೆ ಸಂಬಂಧಿಸಿದ 3 ಸಮೀಕರಣಗಳು. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ 74ನೇ ಪ್ರಶ್ನೆ. ನಿಮ್ನ ದರ್ಪಣದ ಮುಂದೆ ಪ್ರಧಾನ ಅಕ್ಷದ ಮೇಲೆ ಎಫ್ನಲ್ಲಿ ಒಂದು ವಸ್ತುವನ್ನು ಇರಿಸಿದಾಗ ಮೂಡುವ ಪ್ರತಿಬಿಂಬದ ರಚನೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆದು ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ಬರೆಯಿರಿ. ಎಫ್ ದರ್ಪಣದ ಸಂಗಮ ದೂರ ಆಗಿರಲಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ನಿಮ್ನ ದರ್ಪಣದ ಪ್ರಧಾನ ಅಕ್ಷ ಎಫ್ಗೆ ನಾವು ಪ್ರಧಾನ ಅಕ್ಷ ಅಂತ ಕರಿತೀವಿ. ಒಂದು ವಸ್ತುವನ್ನು ಇರಿಸಿದಾಗ ಮೂಡುವಂಥ ಪ್ರತಿಬಿಂಬ ಯಾವ ರೀತಿಯಾಗಿರುತ್ತೆ ಅದರ ಸ್ಥಾನ ಮತ್ತು ಸ್ವಭಾವವನ್ನು ಬರೀರಿ ಅಂತ ಪ್ರಶ್ನೆ ಇದೆ. ಇದನ್ನು ಯಾವ ರೀತಿಯಾಗಿ ರೇಖಾಚಿತ್ರದ ಮೇಲೆ ನಾವು ರಿಪ್ರೆಸೆಂಟೇಷನ್ ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ನಿಮಗೆ ನಿಮ್ನ ದರ್ಪಣ ಅಂದರೆ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿರಬೇಕು. ನಿಮ್ನ ದರ್ಪಣ ಅಂದರೆ ಅದು ಈ ರೀತಿಯಾಗಿರುತ್ತೆ. ಓಕೆನಾ. ಇದು ಔಟ್ಸೈಡ್. ಓಕೆನಾ. ಇದು ಮಿರರ್. ಇದಕ್ಕೆ ನಾವು ಎಕ್ಸಾಕ್ಟಾಗಿ ಮಿಡಲಲ್ಲಿ ಒಂದು ರೇಖೆಯನ್ನು ತೆಗೆದುಕೋಬೇಕು. ಈ ರೀತಿಯಾಗಿ ಈ ಒಂದು ರೇಖೆಯನ್ನು ತೆಗೆದುಕೊಳ್ಬೇಕು. ಇದು ಏನಾಗಿರುತ್ತೆ ಅಂದರೆ ಸೆಂಟರ್ ಆಫ್ ದ ಮಿರರ್ ಆಗಿರುತ್ತೆ. ಇಲ್ಲಿ ಒಂದು ರೇಖೆಯನ್ನು ಮೆಜರ್ಮೆಂಟ್ ಮಾಡಬೇಕು, ಪಾಯಿಂಟನ್ನು. ಇದಕ್ಕೆ ನಾವು ಎಫ್ ಅಂತ ಕರಿತೀವಿ. ಎಫ್ ಅಂದರೆ ಫೋಕಲ್ ಲೆಂತ್ ಅಂದರೆ ಪ್ರಧಾನ ಅಕ್ಷ ಅಂತ ಕರಿತೀವಿ. ಇದಕ್ಕೆ ಸಮನಾಗಿ ನಾವು ಸಿ ಅಂತ ಒಂದು ಬಿಂದುವನ್ನು ತೆಗೆದುಕೋತೀವಿ. ಓಕೆ, ಈಗ ನಿಮಗೆ ಇಮೇಜನ್ನು ಎಲ್ಲಿ ಇಡಿ ಅಂತ ಅಂದಿದ್ದಾರೆ. ನಿಮ್ನ ದರ್ಪಣದ ಮುಂದೆ ಪ್ರಧಾನ ಅಕ್ಷದ ಮೇಲೆ ಒಂದು ವಸ್ತುವನ್ನು ಇಡಿ. ಪ್ರಧಾನ ಅಕ್ಷ ಅಂದರೆ ಎಲ್ಲಿದೆ ಅದು ಎಫ್. ಇದರ ಮೇಲೆ ಒಂದು ವಸ್ತುವನ್ನು ಇರಿಸಿದಾಗ ಮೂಡುವ ಪ್ರತಿಬಿಂಬದ ರಚನೆಯನ್ನು ತೋರಿಸುವ ರೇಖಾಖಂಡ. ನೋಡಿ, ಲೈಟು ಈ ಒಂದು ವಸ್ತುವಿನ ಮೇಲೆ ಬಿದ್ದಾಗ
ಅದರ ರೇ ಏನಾಗುತ್ತೆ ಮೊದಲಿಗೆ ಈ ರೀತಿಯಾಗಿ ಹೋಗುತ್ತೆ. ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಆ ರೇಖೆ ಏನು ಮಾಡುತ್ತೆ ಅಂದರೆ ಇಲ್ಲಿಂದ ರಿಫ್ಲೆಕ್ಟ್ ಆಗಿ ರೇಖೆ ಪ್ರಧಾನ ಬಿಂದುವಿನ ಮೂಲಕವೇ ಹಾದು ಹೋಗುತ್ತದೆ. ಈ ರೀತಿಯಾಗಿ ಪ್ರಧಾನ ಬಿಂದುವಿನ ಮೇಲೆ ಈಗ ಏರೋ ಮಾರ್ಕನ್ನು ಕರೆಕ್ಟಾಗಿ ನಾವು ಇಲ್ಲಿ ತೋರಿಸ್ಬೇಕು. ಇಲ್ಲಿ ಬಿದ್ದಿರುವಂಥ ಬೆಳಕು ಇಲ್ಲಿ ಮಿರರ್ಗೆ ಹೋಗಿ ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಪ್ರಧಾನ ಬಿಂದುವಿನ ಮೂಲಕ ಹಾದು ಈ ರೀತಿಯಾಗಿ ಬರುತ್ತೆ. ಇನ್ನೊಂದು ಪಾಯಿಂಟ್ ಎಲ್ಲಿ ಹೋಗಿರುತ್ತೆ ಅಂದರೆ ಈ ರೀತಿಯಾಗಿ ಹೋಗಿರುತ್ತೆ. ಬೆಳಕು ಇಲ್ಲಿಂದ ಹೋಗಿರುತ್ತೆ, ಇಲ್ಲಿಂದ ಬಂದು ಸಿ ಬಿಂದುವಿನ ಮೇಲೆ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ರಿಫ್ಲೆಕ್ಟ್ ಆದಾಗ ಈ ಒಂದು ವಸ್ತುವಿನ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಬೆಳಕು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಮಿರರಲ್ಲಿ. ಅಂದಾಗ ಈ ಒಂದು ವಸ್ತುವಿನ ಸ್ಥಾನ ಎಲ್ಲಿರುತ್ತೆ ನಿಮಗೆ ಗೊತ್ತಿರಬೇಕು. ಒಂದು ಚಾರ್ಟ್ ಇದೆ. ವಸ್ತುವನ್ನು ಸಿನಲ್ಲಿ ಇಟ್ಟಾಗ ಯಾವ ರೀತಿಯಾಗಿರುತ್ತೆ, ವಸ್ತುವಿನ ಪ್ರಧಾನ ಅಕ್ಷದ ಮುಂದಿನ ಭಾಗದಲ್ಲಿ ಇಟ್ಟಾಗ, ಪ್ರಧಾನ ಅಕ್ಷದ ಮತ್ತು ಈ ಒಂದು ಸಂಗಮ ದೂರದ ಮಧ್ಯದಲ್ಲಿ ಇಟ್ಟಾಗ ಯಾವ ರೀತಿಯಾಗಿ ಪ್ರತಿಬಿಂಬ ಬೀಳತ್ತೆ. ಇದರ ಒಂದು ಕೋಷ್ಟಕನೇ ಇದೆ 10th ಕ್ಲಾಸಲ್ಲಿ ಬೆಳಕು ಚಾಪ್ಟರಲ್ಲಿ. ಅದನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಳ್ಳಿ. ಈ ಒಂದು ರೇ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಈಗ ರಿಫ್ಲೆಕ್ಟ್ ಆಗಿರುವಂಥ ಎರಡೂ ರೇಗಳನ್ನು ನೋಡಿದಾಗ ಇವು ಏನಾಗ್ತವೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಾಪಸ್ ಹೋಗ್ತಾ ಇರುತ್ತೆ. ಹಾಗಾದರೆ ಪ್ರತಿಬಿಂಬದ ಸ್ಥಾನ ಈಗ ಈ ಒಂದು ರೇಖಾ ಚಿತ್ರಕ್ಕೆ ಏನು ಮಾಡ್ತಾರೆ, 1 ಅಂಕ ಕೊಡ್ತಾರೆ. ಸ್ಥಾನ, ಗಾತ್ರ, ಸ್ವಭಾವ ಏನು ಬರೀತೀರಿ ಅದಕ್ಕೆ 2 ಅಂಕಗಳನ್ನು ಕೊಡುವಂಥದ್ದು. ಪ್ರತಿಬಿಂಬದ ಸ್ಥಾನ ಎಲ್ಲಿರುತ್ತೆ, ಅನಂತ ದೂರದಲ್ಲಿ ಇನ್ಫೈನೈಟ್. ಓಕೆನಾ, ಅನಂತ ದೂರದಲ್ಲಿರುತ್ತೆ. ಗಾತ್ರ ಯಾವ ರೀತಿಯಾಗಿರುತ್ತೆ, ಅನಂತ ದೂರದಲ್ಲಿದ್ದಾಗ ಅದರ ಗಾತ್ರ ಏನಾಗಿರುತ್ತೆ, ಅತ್ಯಂತ ದೊಡ್ಡದಾಗಿರುತ್ತೆ. ಹೌದಾ, ಅನಂತ ದೂರದಲ್ಲಿದ್ದಾಗ ವಸ್ತುವಿನ ಗಾತ್ರ ಅತ್ಯಂತ ದೊಡ್ಡದಾಗಿರುತ್ತದೆ. ಮತ್ತು ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂದರೆ ಸತ್ಯ ಮತ್ತು ತಲೆ ಕೆಳಗಾದ ಸ್ವಭಾವ ಇರುತ್ತೆ. ಓಕೆನಾ, ಈ ರೀತಿಯಾಗಿ ಸ್ವಭಾವ, ಸ್ಥಾನ ಮತ್ತು ಅದರ ಗಾತ್ರವನ್ನು ನೀವು ಬರಿಬೇಕಾಗ್ತದೆ. ಈ ರೀತಿಯಾಗಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡಬೇಕು. ಇದಕ್ಕೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಈಸಿಯಾಗಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, 74ನೇ ಪ್ರಶ್ನೆವರೆಗೆ ನೀವು GPS ಎಕ್ಸಾಮ್ 2022ನೇ ಪ್ರಶ್ನೆ ಪತ್ರಿಕೆ ಸೊಲ್ಯೂಷನನ್ನು ನೋಡಿದ್ವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋಗೆ ಸಂಬಂಧಿಸಿದ ಯಾವುದಾದ್ರೂ ಡೌಟ್ಸ್ಗಳು ನಿಮಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.